ಇರಾನ್ ಯಾಕೆ ಹೆದರೋದಿಲ್ಲ ಗೊತ್ತಾ? ಎಷ್ಟು ದಾಳಿಯಾದ್ರೂ ಇರಾನ್ ಹಿಂದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ನಿಮಗನ್ಸುತ್ತೆ? ಅದರ ಬಳಿ ಏನ್ ಸ್ಪೆಷಲ್ ಇದೆ? ನಿಜ ಹೇಳ್ಬೇಕಂದ್ರೆ ಇರಾನ್ ಇವತ್ತು ಸಿದ್ಧತೆ ಮಾಡ್ಕೊಂಡದ್ದಲ್ಲ. ಸುಮಾರು 20-25 ವರ್ಷಗಳಿಂದಲೇ ಇದಕ್ಕೆ ತಯಾರಿ ಮಾಡ್ಕೊಂಡಿದೆ. ತನ್ನ ಆಯುಧಗಳನ್ನು ಹೊರಗಿಡೋದಿಲ್ಲ, ಬೆಟ್ಟಗಳ ಒಳಗೆ ಆಳವಾದ ಸುರಂಗಗಳಲ್ಲಿ ಮರೆಮಾಡಿದೆ. ಇವನ್ನ ಮಿಸೈಲ್ ಸಿಟಿ ಅಂತ ಕರೀತಾರೆ. ಈ ಜಾಗಗಳು ತುಂಬಾ ಸೇಫ್ಟಿ ಆಗಿರ್ತಾವೆ, ಸುಲಭವಾಗಿ ನಾಶ ಮಾಡೋಕೆ ಆಗೋದಿಲ್ಲ. ಇರಾನ್ಗೆ ಗೊತ್ತಿದೆ ನೇರ ಯುದ್ಧದಲ್ಲಿ ಗೆಲ್ಲೋದು ಕಷ್ಟ ಅಂತ. ಅದಕ್ಕಾಗಿ ಅದು ಬೇರೆ ಪ್ಲಾನ್ ಹಾಕಿದೆ. ಯುದ್ಧವನ್ನು ದೀರ್ಘಕಾಲ ಮುಂದುವರಿಸಿ ಎದುರಾಳಿಯನ್ನು ನಿಧಾನವಾಗಿ ದುರ್ಬಲ ಮಾಡೋದು ಅದರ ತಂತ್ರ. ಇದರ ಕಮಾಂಡ್ ಸಿಸ್ಟಮ್ ಕೂಡ ಸ್ಟ್ರಾಂಗ್. ಒಬ್ಬ ದೊಡ್ಡ ಲೀಡರ್ ಇಲ್ಲದಿದ್ರೂ ಕೆಳಗಿನ ಅಧಿಕಾರಿಗಳಿಗೆ ಏನ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅಂದ್ರೆ ಸಿಸ್ಟಮ್ ನಿಲ್ಲೋದಿಲ್ಲ. ಆಯುಧಗಳ ವಿಷಯಕ್ಕೆ ಬಂದ್ರೆ ಇರಾನ್ ಬಳಿ ದೂರದವರೆಗೆ ಹೊಡೆಯೋ ಮಿಸೈಲ್ಗಳಿವೆ. ಜೊತೆಗೆ ಕಡಿಮೆ ಖರ್ಚಿನ ಡ್ರೋನ್ಗಳೂ ಇವೆ. ಇವು ಗುಂಪಾಗಿ ದಾಳಿ ಮಾಡಿದ್ರೆ ದೊಡ್ಡ ಡಿಫೆನ್ಸ್ ಸಿಸ್ಟಮ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಇರಾನ್ ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರುತ್ತೆ. ಅದು ಹೇಳೋದು ಒಂದೇ, ಯುದ್ಧ ಶುರುವಾದ್ರೆ ಮುಗಿಸೋದು ಕೂಡ ನಾವು.